ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಆದರೆ 1000 ವರ್ಷ ಯಾರು ಕೂಡ ಬದುಕೋದಕ್ಕೆ ಆಗ್ತಿದ್ರು. ಈ ಮಾತಿನ ಅರ್ಥ ಅಪಾಯದಿಂದ ಪಾರಾಗಿ ನೆಮ್ಮದಿಯಾಗಿ ಕಾಲ ಕಳೆಯಬಹುದು ಅಂತ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೂ ಕೂಡ ಇದೇ ಸ್ವರೂಪದಲ್ಲಾಗಿದೆ. ಬೀಸೋ ದೊಣ್ಣೆಯಿಂದ ಪಾರಾಗಿ ತಮ್ಮ 5 ವರ್ಷದ ಆಡಳಿತ ಅವಧಿಯನ್ನು ಮುಗಿಸುವ ಅವಕಾಶ ಸಿಕ್ಕಂತೆ ಭಾಸವಾಗ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಬಿದ್ದು ಎದ್ರ ಸಿದ್ದು. ಯಾಕಂದರೆ ಈ ಇಡೀ ಪ್ರಕರಣಗಳನ್ನು ನೋಡ್ತಾ ಹೋದಾಗ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆಯಲ್ಲಿ ಕೆಳಗಡೆ ಬಿದ್ದಂಗೂ ಆಗಿತ್ತು, ಈಗ ಎದ್ರ ಅನ್ನುವಂಥದ್ದು. ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಹೊರಬಿದ್ದ ಮೇಲೆ ಒಂದಾದ ಮೇಲೊಂದು ಹಗರಣಗಳ ಸರಣಿ ರಾಜ್ಯದಲ್ಲಿ ಆರೋಪಗಳು ಸಿದ್ದರಾಮಯ್ಯ ಸರ್ಕಾರವನ್ನು ಮುತ್ತಿಕೊಂಡಿತ್ತು. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ನಂತರ ಸಿದ್ದರಾಮಯ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಸಿದ್ದರಾಮಯ್ಯ ಸರ್ಕಾರ ಅದರಿಂದ ಸುಧಾರಿಸ್ಕೊಳ್ತಾ ಇದ್ದಾಗಲೇ ಹೊರಬಂದದ್ದು ಮೂಡಾ ಹಗರಣ. ಈ ಹಗರಣದ ಆರೋಪದ ಕೇಂದ್ರ ಬಿಂದುವಾಗಿದ್ದು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಪಡೆದಿದ್ದಂತಹ 14 ಸೈಟ್ಗಳ ಪರಿಹಾರ. ಇದರಿಂದಾಗಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸೋದಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅನುಮತಿಯನ್ನು ನೀಡಿದ್ದು, ನಂತರ ಹೈಕೋರ್ಟ್ ರಾಜ್ಯಪಾಲರ ಅನುಮತಿಯನ್ನು ಎತ್ತಿ ಹಿಡಿದಿದ್ದು, ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ A1 ಎಂದು ಉಲ್ಲೇಖಿಸಿ FIR ದಾಖಲಿಸಲು ಸೂಚಿಸಿದ್ದು, ನಡುವೆ ನ್ಯಾಯಾಲಯದಲ್ಲಿ CBI ತನಿಖೆಗೆ ಮನವಿ ಮಾಡಿ ಅರ್ಜಿ ಸಲ್ಲಿಕೆ, ಮತ್ತೊಂದೆಡೆ ಇಡಿಯಿಂದಲೂ ಕೂಡ ಮೂಡಾ ಹಗರಣದ ಬಗ್ಗೆ ತನಿಖೆ, ಸಿದ್ದರಾಮಯ್ಯ ಆಪ್ತರು, ಸಂಬಂಧಿಕರು, ಜಮೀನಿನ ಮಾಲೀಕರು, ಮೂಡಾದಲ್ಲಿ ಹಿಂದೆ ಕೆಲಸ ಮಾಡಿದಂಥ ಅಧಿಕಾರಿಗಳು, ಇವರೆಲ್ಲರಿಗೂ ಕೂಡ ನೋಟಿಸ್ಗಳ ಮೇಲೆ ನೋಟಿಸ್, ವಿಚಾರಣೆಯ ಮೇಲೆ ವಿಚಾರಣೆ. ಸಿದ್ದರಾಮಯ್ಯ ಮನೆ ಬಾಗಿಲಿಗೂ ಕೂಡ ಬಂದು ನಿಂತಹ ಇಡಿ ನೋಟಿಸ್, ಅಂದರೆ ಅವರ ಪತ್ನಿಗೂ ಕೂಡ ನೋಟಿಸ್. ಹೀಗೆ ಒಂದಾದ ಮೇಲೊಂದು ಹೊಡೆತ ಸಿದ್ದರಾಮಯ್ಯನವರ ಮೇಲೆ ಬೀಳ್ತಾನೆ ಬಂದಿತ್ತು. ಇದರಿಂದಾಗಿ ಸಿದ್ದರಾಮಯ್ಯ ರಾಜಕೀಯವಾಗಿ ಅನೇಕ ಸವಾಲುಗಳನ್ನು ಎದುರಿಸಿದ್ರು. ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿ ಕಾಡುವುದಕ್ಕೆ ಶುರುವಾಯಿತು. ಆಡಳಿತದಲ್ಲಿರುವಂತಹ ಮುಖ್ಯಮಂತ್ರಿಯಾಗಿದ್ದುಕೊಂಡೇ ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಆರೋಪಿ ಸ್ಥಾನದ ಕುರ್ಚಿಯಲ್ಲಿ ಕುಳಿತು ಹೇಳಿಕೆ ದಾಖಲಿಸಿ ಬಂದಿದ್ರು. ಹೀಗೆ ರಾಜಕೀಯವಾಗಿ ಕೆಳಗೆ ಬೀಳ್ತಾ ಇದ್ದಂತಹ ಸಿದ್ದರಾಮಯ್ಯ ಅವರನ್ನು ಈಗ ಮೇಲೆದ್ದು ನಿಲ್ಲುವಂತೆ ಮಾಡಿದೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬಿ ರಿಪೋರ್ಟ್. ಇದರ ಸುತ್ತಲೂ ಬಹಳಷ್ಟು ಚರ್ಚೆಗಳು ನಡೀತಿದ್ದಾವೆ, ರಾಜಕೀಯ ಆರೋಪಗಳು ಬರ್ತಾ ಇದ್ದಾವೆ. ಹಾಗೆ ಹೈಕೋರ್ಟ್ನಲ್ಲೂ ಕೂಡ ಇವತ್ತು ಇಡಿ ನೋಟಿಸ್ ಬಗ್ಗೆ ವಿಚಾರಣೆ ನಡೆದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಂದು ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ಇವತ್ತು ನೀಡ್ತೀನಿ. ಬಿದ್ದು ಎದ್ರ ಸಿದ್ದು. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ರೆಬೆಲ್ಸ್ ಒಡೆಯಲು ಯತ್ನ. ಬಿಜೆಪಿಯಲ್ಲಿ ರೆಬೆಲ್ ಬಣ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ಅವರನ್ನು ಹಿರಿಯ ನಾಯಕರು, ಪಕ್ಷದ ಸಂಘಟಕರು ಅಂತೆಲ್ಲ ನಿನ್ನೆ ಅಷ್ಟೇ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹೊಗಳಿದ್ರೂ ಕೂಡ ಯತ್ನಾಳ್ ಏನು ತಣ್ಣಗಾಗುವಂಥ ಮನುಷ್ಯ ಅಲ್ಲ. ಯತ್ನಾಳ್ ಯಥಾ ಪ್ರಕಾರ ಅದೇ ರೀತಿಯಾಗಿ ಫೈರ್ ಬ್ರ್ಯಾಂಡ್ ಆಗಿ ಇವತ್ತು ಕೂಡ ಸ್ವಲ್ಪ ಹೆಚ್ಚಿನ ಫೈರ್ ಅವರಲ್ಲಿ ಕಂಡು ಬರ್ತಾ ಇತ್ತು. ಅದೇ ಧಾಟಿಯಲ್ಲಿ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದರ ನಡುವೆಯೇ ರೆಬೆಲ್ಸ್ ನಡುವೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚರ್ಚೆ ಇವತ್ತು ಕುಮಾರ್ ಬಂಗಾರಪ್ಪನವರ ಮನೆಯಲ್ಲಿ ನಡೆದಿದೆ. ಅದೇನು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನಾನು ಹೇಳ್ತೀನಿ. ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ರೆಬೆಲ್ಸ್ ಒಡೆಯಲು ಯತ್ನ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಿದ್ದು ಎದ್ರ ಸಿದ್ದು. ಸಿದ್ದರಾಮಯ್ಯನವರು ಈ ಇಡೀ ಮೂಡಾ ಹಗರಣದ ಆರೋಪಗಳಿಂದ ಮುಕ್ತರಾಗೋದಕ್ಕೆ ಅವಕಾಶ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಇವತ್ತಿಗೆ ಹೇಗೆಲ್ಲ ವಿಚಾರಣೆ ನಡೆದಿದೆ ಈ ವರದಿಯಲ್ಲಿ ನಿಮಗೆ ತೋರಿಸ್ತೀನಿ. ಲೋಕಾಯುಕ್ತದಿಂದ ಸಿಎಂ ಶುದ್ಧರಾಮಯ್ಯ, ಇಡಿ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋ ಭಯ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಪ್ರಕರಣ ಮುಡಾ ಸೈಟು ಹಂಚಿಕೆ ಅಕ್ರಮ. ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮುಡಾ ಹಗರಣದ ತನಿಖೆ ನಡೆಸಿ ವರದಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ಅವರು 14 ಸೈಟುಗಳನ್ನು ಪಡೆದಿದ್ದು ಅಕ್ರಮ ಅನ್ನೋದಕ್ಕೂ ಸಾಕ್ಷಿಗಳಿಲ್ಲ. ಮುಡಾ ವಶದಲ್ಲಿದ್ದ ಭೂಮಿಯನ್ನ ಅರಶಿನ ಕುಂಕುಮಕ್ಕೆ ಬರೆದುಕೊಟ್ಟಿದ್ರು ಅನ್ನೋ ಆರೋಪದಿಂದಲೂ ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮುಕ್ತರಾಗಿದ್ದಾರೆ. ಭೂಮಾಲೀಕ 4ನೇ ಆರೋಪಿ ದೇವರಾಜ್ಗೂ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ.
ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ ಆಗಿದ್ದಾರೆ. ಆದರೆ ಜಾರಿ ನಿರ್ದೇಶನಾಲಯ ತನಿಖೆಯಲ್ಲಿ ಈಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲ ಆರೋಪಿ. ಮುಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೆ ವಿಚಾರಣೆಗೆ ಬರಲು ಇಡಿ ನೋಟಿಸ್ ಕೊಟ್ಟಿತ್ತು. ಇಡಿ ಸಮನ್ಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿನೂ ಹಾಕಿದ್ರು. ಇವತ್ತು ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆಯನ್ನ ಪ್ರಶ್ನಿಸಿ ಹಾಕಿದ್ದ ಅರ್ಜಿ ವಿಚಾರಣೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆಯಿತು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಇಡಿ ತನಿಖೆ ನಡೆಸಬೇಕೋ ಬೇಡವೋ ಅನ್ನೋ ಆದೇಶವನ್ನ ಕಾಯ್ದಿರಿಸಿದೆ. ಇಡಿ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತಾ ಪಾರ್ವತಿ, ಬೈರತಿ, ಆಮೇಲೆ ಸಿಎಂಗೂ ಟೆನ್ಷನ್. ಮುಡಾದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಡಿ ಅಂತೂ ಪಿಎಂಎಲ್ಎ ಅಡಿ ತನಿಖೆ ನಡೆಸ್ತಿದೆ. ಆದರೆ ಯಾಕೆ ಇಡಿ ಎಂಟ್ರಿ ಕೊಟ್ಟಿದೆ, ಯಾಕೆ ಇಡಿ ತನಿಖೆ ಮಾಡಬಾರದು ಅಂತ ಇವತ್ತು ವಾದ ಪ್ರತಿವಾದನೂ ಜೋರಾಗೆ ನಡೆಯಿತು. ಸಿಎಂ ಪತ್ನಿ ಪರ ಸಂದೇಶ್ ಚೌಟ, ಸಚಿವ ಬೈರತಿ ಸುರೇಶ್ ಪರ ಸಿವಿ ನಾಗೇಶ್, ಇಡಿ ಅಧಿಕಾರಿಗಳ ಪರ ಅರವಿಂದ್ ಕಾಮತ್ ವಾದ ಪ್ರತಿವಾದ ಮಾಡಿದ್ರು. ನನ್ನ ಕಕ್ಷಿದಾರರಾದ ಪಾರ್ವತಿಯವರಿಗೆ 14 ಸೈಟಿನ ಮೇಲೆ ಯಾವ ಹಕ್ಕೂ ಇಲ್ಲ. ಅವರು ಅಕ್ಟೋಬರ್ 2024ರಲ್ಲೇ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಆಸ್ತಿಯನ್ನ ಅನುಭವಿಸ್ತಿಲ್ಲ. ಇನ್ನು 14 ಸೈಟುಗಳಲ್ಲಿ ಮಾತ್ರ ಅಕ್ರಮ ಹಣ ವರ್ಗಾವಣೆ ಹೇಗೆ ಸಾಧ್ಯ ಅಂತ ಗೊತ್ತಾಗ್ತಿಲ್ಲ. ಅಪರಾಧದಿಂದ ಗಳಿಸಿದ ಸಂಪತ್ತಾಗಿದ್ರೆ ತನಿಖೆ ಆಗಲಿ, ಸಹಕರಿಸೋಣ. ಇಡಿ ಅವರು ಸೈಟನ್ನು ಜಪ್ತಿ ಮಾಡಿದ್ರೆ ನಾವು ಇಡಿ ತನಿಖೆಗೆ ಅಡ್ಡಿ ಮಾಡಲ್ಲ. ಆದರೆ 2021ರಿಂದಲೂ ಸುಮ್ಮನಿದ್ದ ಇಡಿ ಅಧಿಕಾರಿಗಳು ಈಗ ಬಂದಿದ್ಯಾಕೆ? ಸಾವಿರಾರು ಸೈಟು ಬಿಟ್ಟು 14 ಸೈಟಿನ ಬೆನ್ನು ಹತ್ತಿದ್ಯಾಕೆ? ಲೋಕಾಯುಕ್ತ ಎಫ್ಐಆರ್ ಹಾಕಿದ 4 ದಿನಕ್ಕೆ ಇಡಿ ಇಸಿಐಆರ್ ಹಾಕಿದ್ದು ದುರುದ್ದೇಶದಿಂದ ಕೂಡಿದೆ. ಆಶ್ಚರ್ಯ ಅಂದ್ರೆ ಇಲ್ಲಿವರೆಗೂ ಲೋಕಾಯುಕ್ತದವರು ಮಾಡಿರುವ ತನಿಖೆಯನ್ನೇ ಇಡಿ ಪುನರಾವರ್ತಿಸಿದೆ. ಇಡಿ ತನಿಖೆಯೇ ಅಪ್ರಸ್ತುತ ಮತ್ತು ಕಾನೂನು ಬಾಹಿರ. ಅದಕ್ಕೆ ಮುಡಾ ಕೇಸ್ನಲ್ಲಿ ಇಡಿ ತನಿಖೆಯನ್ನೇ ವಜಾ ಮಾಡಬೇಕು. ಇದು ಹೈಕೋರ್ಟ್ನಲ್ಲಿ ವಕೀಲ ಸಂದೇಶ್ ಚೌಟ ಸಿಎಂ ಪತ್ನಿ ಪರವಾಗಿ ಮಂಡಿಸಿದ ವಾದದ ಪ್ರಮುಖಾಂಶಗಳು. ಸಂದೇಶ್ ಚೌಟ ವಾದದ ಮಧ್ಯೆ ಸಚಿವ ಬೈರತಿ ಸುರೇಶ್ಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಆಮೇಲೆ ಇಡಿ ಅಧಿಕಾರಿಗಳ ಪರ ಎಎಸ್ಜಿ ಅರವಿಂದ್ ಕಾಮತ್ ಪ್ರತಿವಾದಕ್ಕಿಳಿದ್ರು. ಮುಡಾದಲ್ಲಿ ನಿಯಮ ಉಲ್ಲಂಘಿಸಿ ಸೈಟು ಹಂಚಲಾಗಿದೆ. ರಾಜಕಾರಣಿಗಳು, ಅಧಿಕಾರಿಗಳು ಸೈಟ್ ಪಡೆದಿದ್ದಾರೆ. ಸಂಬಂಧಿಕರ ಹೆಸರಲ್ಲೇ ಸೈಟುಗಳ ಖರೀದಿಯಾಗಿದೆ. ಉದ್ಯಮಿಗಳು ಆಪ್ತ ಸಹಾಯಕರ ಹೆಸರಲ್ಲೂ ಸೈಟು ಮಾಡಿಕೊಂಡಿದ್ದಾರೆ. 1990ರಿಂದ ಮುಡಾದಲ್ಲಿ ಹತ್ತಿರ 5,000 ಕೋಟಿ ಮೊತ್ತದಷ್ಟು ಸೈಟುಗಳ ಹಗರಣದ ಬಗ್ಗೆ ದೂರು ಬಂದಿದ್ದು ತನಿಖೆ ಆಗ್ತಿದೆ. ಇಡಿ ಅಧಿಕಾರಿಗಳು ಆತುರದಲ್ಲಿ ಬಂದಿಲ್ಲ, ಸಾಕ್ಷಿ ಇರೋದಕ್ಕೆ ಬಂದಿರೋದು. ಪಾರ್ವತಿ ಅವರು ಮತ್ತು ಬೈರತಿ ಸುರೇಶ್ ಅವರಿಗೆ ಇದೇ ವಿಷಯದಲ್ಲಿ ಮಾಹಿತಿ ನೀಡಲು ಬನ್ನಿ ಅಂತಷ್ಟೇ ಸಮನ್ಸ್ ನೀಡಿದ್ದು. ಪಾರ್ವತಿ, ಬೈರತಿ ಸುರೇಶ್ ಅವರನ್ನ ಬಂಧಿಸೋದಕ್ಕಲ್ಲ. ಸೈಟು ಹಂಚಿಕೆಯಲ್ಲಿ ತಪ್ಪು ಮಾಡದಿದ್ರೆ ತನಿಖೆಗೆ ಸಹಕರಿಸಬಹುದಲ್ಲವೇ? ಹಿಂದೇಟ್ಯಾಕೆ? ಇಡಿ ಅಧಿಕಾರಿಗಳು ಒಟ್ಟು 1708 ಅಕ್ರಮ ಸೈಟು ಪತ್ತೆ ಮಾಡಿದ್ದಾರೆ. ಈಗಾಗಲೇ ಜಾರಿ ನಿರ್ದೇಶನಾಲಯ 160 ಸೈಟುಗಳನ್ನು ಅಕ್ರಮ ಅಂತ ಗುರುತಿಸಿ ಮುಡಾಗೆ ವಾಪಸ್ ಕೊಡಿಸಿದೆ. ಹಾಗಿದ್ಮೇಲೆ ಮುಡಾದಲ್ಲಿ ಅಕ್ರಮ ನಡೆದಿದೆ ಅಂತ ಆಯ್ತಲ್ಲ. ಅದಕ್ಕೆ ಇಡಿ ತನಿಖೆಗೆ ಕೋರ್ಟ್ ಅನುಮತಿಸಬೇಕು ಅಂತ ಅರವಿಂದ್ ಕಾಮತ್ ಪ್ರತಿವಾದವಿಟ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಎಲ್ಲವೂ ಮುಡಾದಿಂದಲೇ ಮಾಡಿರುವ ಅಲಾಟ್ಮೆಂಟ, ಸೈಟು ಹಂಚಿಕೆಯಲ್ಲಿ ಅಕ್ರಮ ಹಣ ಎಲ್ಲಿಂದ ಬಂತು, ಮನಿ ಲಾಂಡ್ರಿಂಗ್ ಬಗ್ಗೆ ಏನಾದರೂ ಸಾಕ್ಷಿಗಳಿದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ಇಡಿ ಅಧಿಕಾರಿಗಳು ದೊಡ್ಡ ಟ್ವಿಸ್ಟ್ ಕೊಟ್ರು. ಮುಡಾದಲ್ಲಿ ಅಕ್ರಮ ಹಣವರ್ಗಕ್ಕೆ ಇದೆಯಂತೆ ಸಾಕ್ಷಿ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರಿಪೋರ್ಟ್. ಜಾರಿ ನಿರ್ದೇಶನಾಲಯದವರು ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ವರದಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 14 ಸೈಟುಗಳಿಂದ ಹಿಡಿದು ಮುಡಾದಲ್ಲಿ ಇಲ್ಲಿವರೆಗೂ ಆಗಿರುವ ಸೈಟು ಹಂಚಿಕೆ, ಅದರಲ್ಲಿ ನಡೆದಿರುವ ಅಕ್ರಮಗಳು, ಅಧಿಕಾರಿಗಳು, ಶಾಸಕರು, ಸಚಿವರು, ಸರ್ಕಾರದ ಪಾತ್ರ, ಉದ್ಯಮಿಗಳು, ಏಜೆಂಟ್ಗಳ ಪಾತ್ರ ಏನು, ಇಲ್ಲಿಯವರೆಗೂ ನಡೆದ ವಿಚಾರಣೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳು ಪ್ರಭಾವಿ ಜನನಾಯಕರ ಬಗ್ಗೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋ ತನಿಖಾ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇಡಿ ಅಧಿಕಾರಿಗಳು ತನಿಖಾ ವರದಿ ಕೊಡುತ್ತಿದ್ದಂತೆ ವಾದ ಪ್ರತಿವಾದ ಮುಗಿದಿದ್ದು ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಮುಡಾದಲ್ಲಿ ಸಿಎಂ ಶುದ್ಧರಾಮಯ್ಯ, ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾ ವರದಿ. ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಡಾ ಅಕ್ರಮ ಸೈಟು ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಗಿಸಿದ್ದಾರೆ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಜನಪ್ರತಿನಿಧಿಗಳ ಕೋರ್ಟ್ಗೂ ವರದಿ ಸಲ್ಲಿಸಿದ್ರು. ಒಟ್ಟು 11,200 ಪುಟಗಳ ತನಿಖಾ ವರದಿಯನ್ನ ಲೋಕಾಯುಕ್ತ ಟೀಮ್ ಕೋರ್ಟ್ಗೆ ಸಲ್ಲಿಸಿದೆ. ಬಿ ರಿಪೋರ್ಟ್ ಎಂದು ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದು ಲೋಕಾಯುಕ್ತದಿಂದ 50 ಜನರ ಹೇಳಿಕೆ ದಾಖಲಿಸಲಾಗಿದೆ.
ಇದರಲ್ಲಿ 14 ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿಲ್ಲ. ಸಿಎಂ ಮತ್ತು ಸಿಎಂ ಕುಟುಂಬ ಭಾಗಿದಾರರು ಅನ್ನೋದಕ್ಕೆ ಸಾಕ್ಷ್ಯಾಧಾರವಿಲ್ಲ ಅಂತ ನಮೂದಿಸಿದೆ. ಅಷ್ಟೇ ಅಲ್ಲ, 14 ಸೈಟು ವಿವಾದದ ಬಗ್ಗೆ ಸಂಪೂರ್ಣ ವರದಿ ನೀಡಲಾಗಿದ್ದು, ಮುಡಾದಿಂದ ಇನ್ನೂ ಸಾವಿರಾರು ಸೈಟು ಹಂಚಿಕೆ ಆಗಿದೆ. 2016ರಿಂದ 2024ರವರೆಗೆ ಹಂಚಿದ ಸೈಟ್ಗಳ ತನಿಖೆ ನಡೆಯುತ್ತಾ ಇದೆ. 50:50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಬಗ್ಗೆ ತನಿಖೆ ಆಗ್ತಿದ್ದು, ಕಲಂ 173ರಡಿ ವರದಿ ಸಲ್ಲಿಸಲು ಕೋರ್ಟ್ನಿಂದ ಟೈಮ್ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿಲ್ಲ, ಅವರು ಶುದ್ಧರಾಮಯ್ಯ ಅಂತ ವರದಿ ಕೊಡ್ತಿದ್ದಂತೆ ರಾಜಕೀಯನೂ ಜೋರಾಯಿತು. ಬಿಜೆಪಿ ಜೆಡಿಎಸ್ ಕುತಂತ್ರಕ್ಕೆ ಸಿಎಂ ಬಲಿಯಾಗಲ್ಲ, ಲೋಕಾಯುಕ್ತ ವರದಿ ನೈಜತೆಯಿಂದ ಕೂಡಿದೆ ಅಂತ ಕಾಂಗ್ರೆಸ್ ನಾಯಕರು. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು, ಇದೆಲ್ಲ ಪೂರ್ವ ಸಿದ್ಧತೆ ಅಂತ ಬಿಜೆಪಿ ಅವರು ಮಾತಿನ ಸಮರಕ್ಕಿಳಿದ್ರು. ಏನಾದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ, ಇಡೀ ಫುಲ್ಲಿ ಏನು ನಮ್ಗೇನು ಗೊತ್ತಿಲ್ವಾ? ಡೆಲ್ಲಿಯಿಂದ ಕರ್ಕೊಬಂದು ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು, ದಿಸ್ ಪ್ಯೂರ್ಲಿ ಬಿಜೆಪಿ ಜನತಾ ದಳದ ಪೊಲಿಟಿಕಲ್ ಪ್ಲಾಟ್. ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ. ಇದೇನು ಭಾಳ ಅನಿರೀಕ್ಷಿತ ಅಲ್ಲ. ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರ್ಬೇಕಂತಂದ್ರೆ ಒಂದು CBI ಇಂಥ ಸಂಸ್ಥೆಯಿಂದ ಮಾಡಿಸ್ರಿ, ಇಲ್ಲ ಅಂದ್ರೆ ನೇರವಾಗಿ ಹೈಕೋರ್ಟ್ ಮಾನಿಟರಿಂಗನ್ನು ತನಿಖೆಯನ್ನು ಮಾಡಿಸ್ರಿ, ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು. ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ. ರಾತ್ರಿ 8 ಗಂಟೆಗೆ 9 ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿನ ಕೊಡ್ತಾ ಇದ್ರು. ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ, ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ. ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ. ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವ್ರು ಮತ್ತೆ ಹೋಗಲಿ ಕೋರ್ಟಿಗೆ. ಇದರಲ್ಲಿ ಏನು ಜನಕ್ಕೇನು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಮಾಡುತ್ತೆ. ಲೋಕಾಯುಕ್ತವನ್ನು ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು. ACB ಅಂತ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡೇ ತಂದಿದ್ದಲ್ವಾ? ಟೀಕೆ ಟಿಪ್ಪಣಿನ ಮಾಡಿದ್ರು, ಇಲ್ಲಿನ ಪಾದಯಾತ್ರೆನೂ ಮಾಡಿದ್ರು. ಆ ಜವಾಬ್ದಾರಿ ಯಾರು ತಗೋಬೇಕು? ಜನತಾ ದಳದವರು, BJP ಅವ್ರು ತಗೋಬೇಕು. ಸೊ ಯಾವುದು ಇವ್ರದ್ದು ಇಲ್ಲಿ ಇಂಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಬಹುಶಃ ಇದರ ಹೊಣೆನ ಇವರೇ ಹೊರಬೇಕಾಗುತ್ತೆ, BJP ಜನತಾ ದಳ. ತರಾತುರಿಲಿ ಈ ಥರ ಕೊಡೋಂಥದ್ದನ್ನು ನೋಡಿದರೆ ಏನು 4 ಜನ ದೂರುದಾರ ನಾವು ಕೇಳಿದ್ದು, CM ಅವರು ಇರ್ಬೋದು, ಅವರ ಪತ್ನಿಯವರು ಮಲ್ಲಿಕಾರ್ಜುನಯ್ಯನವರು ಇರ್ಬೋದು, ದೇವರಾಜ್ ಅವ್ರ ಬಗ್ಗೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋ ಉದ್ದೇಶದಿಂದಲೇ ಈ ಒಂದು ರಿಪೋರ್ಟನ್ನು ತರಾತುರಿಲಿ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಡಾ ವಿಚಾರದ ಬಗ್ಗೆ ಏನೂ ಮಾತಾಡಲಿಲ್ಲ. ಪ್ರಶ್ನೆ ಕೇಳಿದ್ರೂ ಉತ್ತರ ಕೊಡಲಿಲ್ಲ. ಏನೇ ಆಗಲಿ, ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಾಗಿದೆ. ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹೈಕೋರ್ಟ್ ಅನುಮತಿಸುತ್ತಾ ಇಲ್ವಾ ಅನ್ನೋ ಆದೇಶ ಬರಬೇಕಿದ್ದು, ಹೈಕೋರ್ಟ್ ಇಡಿ ತನಿಖೆಗೆ ಅಸ್ತು ಅಂದಿದ್ದೇ ಆದರೆ ಅದು ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗೋದು ಶತಸಿದ್ಧ. ಇಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಡದೇ ಹೋದ್ರೆ ಅದು ಸಿದ್ದರಾಮಯ್ಯ ಶುದ್ಧರಾಮಯ್ಯ ಅನ್ನೋ ಮಾತಿಗೆ ಮತ್ತಷ್ಟು ಬಲ ಬರಲಿದೆ. ನೋಡೋಣ ಹೈಕೋರ್ಟ್ ಆದೇಶ ಏನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರು ಬಿದ್ದು ಏಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುತೇಕ ಇದ್ದಂತೆ ಕಾಣ್ತಾ ಇದೆ. ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ರಾಜಕೀಯವಾಗಿ ಅವರಿಗೆ ಮತ್ತಷ್ಟು ಬಲ ಬಂದಂತೆ ಗೋಚರಿಸ್ತಾ ಇದೆ. ಪಂಚಾಯತಿ 2ನೇ ಸುದ್ದಿ ನಿಮಗೆ ಹೇಳ್ತೀನಿ. ರೆಬೆಲ್ಸ್ ಹೊಡೆಯೋದಕ್ಕೆ ಯತ್ನ ನಡೆದಿದೆಯಂತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಕಡೆಯಲ್ಲಿ ಅವರು ವಿಜಯೇಂದ್ರ ಅವರ ವಿರುದ್ಧ ಆರೋಪವನ್ನು ಮುಂದುವರಿಸಿದ್ದಾರೆ ಯತ್ನಾಳರು. ಆದರೆ ಇವತ್ತು ಯತ್ನಾಳ್ ಜೊತೆಗೆ ಇನ್ನೂ ಒಂದಷ್ಟು ಚರ್ಚೆಗಳು ನಡೆದಿದ್ದಾವೆ, ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅವುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಭಾಳ ಮುಖ್ಯವಾಗಿ ರೆಬೆಲ್ಸ್ ನಡುವೆ ಒಂದು ಟೆನ್ಷನ್ ಕೂಡ ಇದ್ದೇ ಇದೆ. ಅದೇನು ಅಂತ ಹೇಳಿದರೆ, ಹೈಕಮಾಂಡ್ ನೋಟಿಸ್ನಿಂದಾಗಿ ತಂಡ ಹೊಡೆದಿದೆ ರೆಬೆಲ್ಸ್ ಟೀಮ್. ಯತ್ನಾಳ್ರಿಗೆ ನೋಟಿಸ್, ಅದು ಪದೇ 2 ತಿಂಗಳ ಅಂತರದಲ್ಲಿ 2 ನೋಟಿಸ್ ಸರ್ವ್ ಮಾಡುವಂಥದ್ದು. ಇದು ರೆಬೆಲ್ಸ್ ಟೀಮ್ನಿಂದ ಯತ್ನಾಳ್ ನೋಟಿಸ್ ಬಗ್ಗೆ ಬಹಳ ಚರ್ಚೆ ನಡೆದಿದೆ. ಇವತ್ತು ನಡೆದಂತಹ ಸಭೆಯಲ್ಲಿ ಬಹಳ ಹೊತ್ತಿನವರೆಗೆ ಅದರ ಕೂಡ ಅವರು ಚರ್ಚಿಸಿದ್ದಾರೆ. ಈ ರೀತಿಯಾಗಿ ನೋಟಿಸ್ ಬಂದಿರುವಂತಹ ವಿಚಾರದ ಬಗ್ಗೆ ಮತ್ತು ಅದರ ಸುತ್ತಲೂ ನಡೆದಿರುವಂಥ ಚರ್ಚೆಯ ಬಗ್ಗೆಯೂ ಕೂಡ. ಯಾಕೆಂದರೆ ವಿಶೇಷವಾಗಿ ನೋಟಿಸ್ ಬಗ್ಗೆ ಹೆಚ್ಚು ಮಾತಾಡದಂತೆ ಯತ್ನಾಳ್ ಟೀಮ್ ಸದಸ್ಯರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಹಿರಂಗ ಹೇಳಿಕೆಗಳನ್ನು ಕೊಡುವಾಗ ಯತ್ನಾಳ್ರಿಗೆ ನೋಟಿಸ್ ಬಂದಿದೆ ನೋಡಿ, ಯತ್ನಾಳ್ರು ಇವತ್ತು ಕೂಡ ನೋಟಿಸ್ ತನಗೆ ಬಂದಿದೆ ಅಂತ ಆಗಲಿ ಅಥವಾ ಬರಲೇ ಇಲ್ಲ ಅಂತ ಆಗಲಿ ಎರಡನ್ನೂ ಕೂಡ ಮಾತಾಡ್ತಿಲ್ಲ. ಅವ್ರು ನೋಟಿಸ್ ಬಗ್ಗೆ ಮಾತಾಡಿದಾಗಲೂ ಕೂಡ ಅವ್ರು ಹೇಳ್ತಾ ಇರುವಂಥ ಶೈಲಿಯನ್ನು ನೋಡಿದ್ರೆ
ಆ ನೋಟಿಸ್ ಬಂದಿದೆ ಅಥವಾ ಬಂದಿಲ್ಲ, ಈ ಎರಡರ ನಡುವೆಯೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ. ತಮ್ಮ ಹೋರಾಟ ತಂತ್ರಗಾರಿಕೆ ಪ್ರಯತ್ನ ಎಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ ಅನ್ನುವಂಥದ್ದು ಕೂಡ ಇದೇ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿಕೊಂಡಿದ್ದಾರೆ. ಅಷ್ಟೇ ದಿನ ವರಿಷ್ಠರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಏನು ತೀರ್ಮಾನ ಆಗುತ್ತೆ? ವಿಶೇಷವಾಗಿ ಇವರ ಒನ್ ಪಾಯಿಂಟ್ ಡಿಮ್ಯಾಂಡ್ ಇರುವಂಥದ್ದು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಅವ್ರನ್ನ ಮುಂದುವರಿಸ್ಬೋದು ಅಂತೇಳಿ. ಅಲ್ಲಿವರೆಗೂ ಕೂಡ ಕಾದು ನೋಡೋಣ ಅಂತ ಅತೃಪ್ತರು ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಮಾತಾಡಿದ್ದಾರೆ. ಹಾಗೆ ಅಂತೇಳಿ ಸೈಲೆಂಟ್ ಅಂದರೆ ಈ ವಿಚಾರಗಳಲ್ಲಿ ಬಹಿರಂಗ ಟೀಕೆ ಟಿಪ್ಪಣಿಗಳನ್ನು ಮುಂದುವರಿಸ್ಕೊಂಡು ಹೋಗೋದು ಬೇಡ, ಆದಷ್ಟು ಕೂಲ್ ಆಗಿರೋಣ ಈ ವಿಷಯದಲ್ಲಿ ಅನ್ನುವಂಥದ್ದು ಅವ್ರ ನಡುವಿರುವಂಥ ಚರ್ಚೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗಿರುವಂಥ ಎರಡನೇ ಅಂಶ, ಟೀಮ್ ಹೊಡೆಯೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತೇಳಿ. ಅದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಹೊಡೆಯೋದಕ್ಕೆ ಪ್ರಯತ್ನ ಆಗ್ತಿದೆಯಾ ಅನ್ನುವಂಥ ಅನುಮಾನ, ಅವರ ನಡುವೆ ನಡೆದಿರುವಂತಹ ಚರ್ಚೆಯ ಇನ್ಸೈಡ್ ಪಾಯಿಂಟ್ಸನ್ನು ನೋಡಿದಾಗ, ಅವರ ನಡುವೆ ನಡೆದಿದ್ದೇ ಎನ್ನಲಾಗಿರುವಂಥ ಚರ್ಚೆಯ ಆಂತರಿಕ ಮಾಹಿತಿಯನ್ನು ನಾವು ಪಡ್ಕೊಂಡಿರುವಂಥದ್ದನ್ನು ನೋಡಿದಾಗ, ಯತ್ನಾಳ್ ಟೀಮ್ನಿಂದ ರಮೇಶ್ ಜಾರಕಿಹೊಳಿಯವರನ್ನು ಬೇರ್ಪಡಿಸೋದಕ್ಕೆ ವಿಜಯೇಂದ್ರ ಅವರು ಪ್ಲ್ಯಾನ್ ಮಾಡಿದ್ದಾರಂತೆ, ಅಂದರೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರ ಸಭೆಯಲ್ಲಿ ಚರ್ಚೆ ಆಗಿದೆ. ವಿಜಯೇಂದ್ರ ಆಪ್ತರೊಬ್ಬರಿಂದ ರಮೇಶ್ ಜಾರಕಿಹೊಳಿಯವರನ್ನ ಭೇಟಿ ಮಾಡಿಸಿ ಮನವೊಲಿಕೆ ಮಾಡುವಂತಹ, ಯಾವುದೇ ಕಾರಣಕ್ಕೂ ನೀವು ಈ ರೀತಿಯಾಗಿ ಬಹಿರಂಗವಾಗೆಲ್ಲ ಹೇಳಿಕೆಲ್ಲ ಕೊಡಬಾರ್ದು ಅನ್ನುವಂತಹ ನಿಟ್ಟಲ್ಲೂ ಕೂಡ ಅವರ ಮನವೊಲಿಸುವಂಥ ಪ್ರಯತ್ನ ನಡೆದಿದೆ. ವಿಜಯೇಂದ್ರ ತಂತ್ರಗಾರಿಕೆಗೆ ಒಪ್ಪದೆ ಸಂಧಾನಕ್ಕೆ ಬಂದಿದ್ದವರನ್ನ ವಾಪಸ್ ಕಳಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತೇಳಿ. ಅಂದರೆ ಅವರು ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಈಲ್ಡ್ ಆಗಿಲ್ಲ, ತಮ್ಮ ನಿಲುವನ್ನು ಬದಲಿಸುವಂಥ ಲೆಕ್ಕಾಚಾರದಲ್ಲಿ ಇಲ್ಲ. ವಿಜಯೇಂದ್ರ ನಾಯಕತ್ವವನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ, ನಾನು ಬರೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅಂತೇಳಿ. ಇನ್ನು ಕುಮಾರ್ ಬಂಗಾರಪ್ಪ ಅವರನ್ನು ಯಡಿಯೂರಪ್ಪ ಸಂಪರ್ಕ ಮಾಡಿದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ಅವರ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಗೊತ್ತಿಲ್ಲ ಇದು ನಿಜವಾಗ್ಲೂ ಕೂಡ ಯಡಿಯೂರಪ್ಪ ಅವರು ಸಂಪರ್ಕಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಇವರ ಸಭೆಯಲ್ಲಂತೂ ಈ ಚರ್ಚೆ ನಡೆದಿದೆ. ಯತ್ನಾಳ್ ಟೀಮ್ನಿಂದ ಹೊರಬರುವಂತೆ ಕುಮಾರ್ ಬಂಗಾರಪ್ಪ ಅವರಿಗೆ ಯಡಿಯೂರಪ್ಪ ಅವರು ಕರೆ ಮಾಡಿದ್ದಾರೆ ಅನ್ನುವಂಥದ್ದು ಇವರ ಚರ್ಚೆಯ ಸಾರಾಂಶ. ಯಡಿಯೂರಪ್ಪ ಅವರು ಕರೆ ಮಾಡಿ, ನೀವು ಆ ರೀತಿ ಸಭೆಯೆಲ್ಲ ಮಾಡಬೇಡಿ, ನೀವು ಅದರಿಂದ ಹೊರಗಡೆ ಬನ್ನಿ ಸಾಕು ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಶಿವಮೊಗ್ಗದ ನಾಯಕರು. ಹೀಗಾಗಿ ಕುಮಾರ್ ಬಂಗಾರಪ್ಪ ಕೂಡ ನಾನು ಬರೋದಿಲ್ಲ ಅಂಥೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಯಡಿಯೂರಪ್ಪ ಅವರು ಕರೆ ಮಾಡಿದ್ರು ಕೂಡ ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನಿರ್ಧಾರದ ಬಗ್ಗೆ ಇವರ ಟೀಮ್ ಸದಸ್ಯರು, ಅಂದರೆ ರೆಬೆಲ್ಸ್ ಟೀಮ್ನ ಸದಸ್ಯರು, ನಾವು ಏನು ಕ್ರಾಂತಿ ಮಾಡೋಕ್ಕೆ ಹೊರಟಿದ್ದೀವಿ ಆ ಕ್ರಾಂತಿಯಲ್ಲಿ ನಮಗೆ ಖುಷಿ ಇದೆ, ನೀವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆಯೂ ಇದೇ ರೀತಿಯಲ್ಲದೆ ಒಟ್ಟಾಗಿರುವ ಶಪಥವನ್ನು ಕೂಡ ಈ ಟೀಮ್ ಮಾಡಿದೆ. ಅಷ್ಟರ ಮಟ್ಟಿಗೆ ರೆಬೆಲ್ಸ್ ಒಗ್ಗಟ್ಟನ್ನು ಕಾಪಾಡಿಕೊಳ್ಳುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಸದ್ಯಕ್ಕೆ ಅಧಿಕಾರ ಏನು BJP ಕೈಯಲ್ಲಿ ಇಲ್ಲದಿರೋದ್ರಿಂದಾಗಿ ಸದ್ಯಕ್ಕಿರುವಂಥದ್ದು ಇವರಿಗೆ ನಮ್ಮ ಟೀಮನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಈಗ ಇವರ ಮುಂದಿರುವಂಥದ್ದು ಹೋರಾಟ ಒಂದೇ ಒಂದು ಮಾರ್ಗ ಅವರಿಗಿರುವಂಥದ್ದು ಏನಂದರೆ ಹೋರಾಟ ಮಾಡಬೇಕು, ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾಡಬೇಕು. ವಿಜಯೇಂದ್ರ ವಿರುದ್ಧ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ, ವಿಜಯೇಂದ್ರ ಬಗ್ಗೆ ನಾವು ಬಹಿರಂಗವಾಗಿ ಪದೇ ಪದೇ ಟೀಕೆ ಮಾಡೋದ್ರಿಂದ ಯಾವುದೇ ರೀತಿಯಿಂದ ಪ್ರಯೋಜನ ಆಗುವುದಿಲ್ಲ. ಹೈಕಮಾಂಡ್ ಕೂಡ ವಿಜಯೇಂದ್ರ ಬೆನ್ನಿಗೆ ಇದೆ ಅನ್ನುವಂತಹ ಅಸಮಾಧಾನ ಇವರಿಗೆ ಇದ್ದೇ ಇದೆ. ಅಂದರೆ ವಿಜಯೇಂದ್ರ ಅವರ ಪರವಾಗಿ ಕೆಲವೊಂದು ಕಡೆಯಲ್ಲಿ ಹೈಕಮಾಂಡ್ ಕೂಡ ಇದೆ, ಅವ್ರಿಗಿನ್ನೂ ಕೂಡ ವಿಜಯೇಂದ್ರ ಬಗ್ಗೆ ಅನುಮಾನಗಳು ಬಂದಿಲ್ಲ ಅನ್ನುವಂಥದ್ದು ಇವರ ಅಸಮಾಧಾನ. ಯಾಕೆಂದರೆ ತಾವು ಮಾಡಿರುವ ಆರೋಪಗಳ ಬಗ್ಗೆ ಅವರಿಗೆ ಅನುಮಾನ ಬರ್ತಿಲ್ಲ ಅಂತೇಳಿ ಸದನದಲ್ಲಿ ಟಾರ್ಗೆಟ್ ಮಾಡೋಣ, ಈಗ ಸ್ವತಂತ್ರವಾಗಿ ಹೋರಾಡೋಣ ಅನ್ನುವಂಥ ಸಂದೇಶವನ್ನು ಕೊಡುವಂಥದ್ದಕ್ಕೆ ಹೋಗಿದ್ದಾರೆ. ಅಂದರೆ ಸರ್ಕಾರವನ್ನು ಟಾರ್ಗೆಟ್ ಮಾಡೋಣ ಸದನದಲ್ಲಿ, ಉಳಿದಂಗೆ ನಾವು ಬಹಿರಂಗವಾಗಿ ಇರುವಂಥದ್ರಲ್ಲಿ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು. ಸದ್ಯಕ್ಕೆ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿರುವಂತಹ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಪಕ್ಷದ ಸಿದ್ಧಾಂತ ಯಾವುದನ್ನು ಹೇಳುತ್ತೋ ಅದಕ್ಕೆ ಪೂರಕವಾದಂಥ ಹೋರಾಟಗಳನ್ನು ನಾವು ರೂಪಿಸಬೇಕು. ವಕ್ಫ್ ಹೋರಾಟ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿದ್ದಂಥ ಹೋರಾಟ, ಅದರ ನಂತರ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟವನ್ನು ರೂಪಿಸಬೇಕು ಅಂತೇಳಿ. ಬೆಂಗಳೂರಿನಲ್ಲಿ ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಆ ವಿಷಯವನ್ನು ಎತ್ತುಕೊಳ್ಬೇಕು, ಅದರ ಮೇಲೆ ಹೋರಾಡಬೇಕು ಅಂತೇಳಿ ಹೋರಾಟಗಳ ಮೂಲಕ ತಮ್ಮ ತಂಡವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆಯೂ ಕೂಡ ಸಮಾಲೋಚನೆ ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಗುಡ್ ವಿಲ್ಲನ್ನು ಸೃಷ್ಟಿಸೋದು. ಹೈಕಮಾಂಡ್ಗೂ ಕೂಡ ಇಲ್ಲಪ್ಪ ಈ ತಂಡ ಪಕ್ಷದ ಸಿದ್ಧಾಂತಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅನ್ನುವಂತಹ ಒಂದು ಸಂದೇಶ ಹೋಗಬೇಕು. ಜೊತೆಗೆ ವಿವಿಧ ಸಮುದಾಯಗಳ ಶಕ್ತಿ ಹೆಚ್ಚಿಸುವ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದಾರೆ. ಅಂದರೆ ಆಯಾ ಸಮುದಾಯಗಳ ಸಭೆಗಳನ್ನು ಸಪ್ರೇಟಾಗಿ ಮಾಡೋದು, ಸಮಾವೇಶಗಳನ್ನು ಮಾಡೋದು, ಆ ಮೂಲಕವಾಗಿ ಆ ಸಮುದಾಯಗಳ ಶಕ್ತಿಯನ್ನು ತಮ್ಮ ಕಡೆಗೆ ಪಡ್ಕೊಳ್ಬೇಕು ಅನ್ನುವ ಪ್ರಯತ್ನವೂ ಕೂಡ ನಡೆದಿದೆ. ಅದು ನಿಜಕ್ಕೂ ರೆಬೆಲ್ಸ್ ಹೊಡೆಯುವ ಯತ್ನ ನಡೆದಿದೆಯಾ? ಈ ಪ್ರಶ್ನೆ ಭಾಳ ಕುತೂಹಲವಾಗಿ ಇರುವಂಥದ್ದು. ನೋಡಬೇಕು ರಾಜಕೀಯವಾಗಿ ಇದಕ್ಕೆ ಏನೇನೆಲ್ಲ ಉತ್ತರಗಳು ಬರ್ತದೆ ಅನ್ನೋಂಥದ್ದು ಕೂಡ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.